ಹಾಯ್ ಹಲೋ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯ್ಸ್. ಹೆಂಗಿದ್ರಿ ಎಲ್ಲರೂ? ಆರಾಮಾಗಿದ್ರಿ? ನಾವೇ ಮಸ್ತ್ ಆರಾಮಾಗಿದ್ದೀವಿ ನೋಡ್ರಿ. ಸೊ ಏನು ಇವತ್ತು ಈ ಗೆಟಪ್ದಾಗ ಬಂದೀನಿ ಅಂತ ಶಾಕ್ ಆಗಿರೇನು? ಸೊ ಎಲ್ಲಿ ಭೀ ನಾನು ಕಾಶ್ಮೀರ ಜಮ್ಮು ಕಾಶ್ಮೀರ ಎಲ್ಲಿ ಭೀ ಹೋಗಿಲ್ಲ, ನಾನು ನನ್ನ ಮನೆಗೆ ಇದ್ದೀನಿ. ಸೊ ಕಲಬುರಗಿದಾಗೆ ಇದ್ದೀನಿ. ಸೊ ಇದು ಎದಕ್ಕಂತಂದ್ರೆ ಇವಾಗ ಒಂದು ಸ್ವಲ್ಪ ಏನಾಗ್ಯದ, ಕ್ಲೈಮೇಟ್ ಚೇಂಜ್ ಆಗ್ಯದ. ಅವಾಗೆ ಜಿಟಿ ಜಿಟಿ ಮಳೆ ಹೊಂಟಿತ್ತು. ಸೊ ಅದಕ್ಕಂಕೆ ವೆದರ್ ಕಂಡೀಷನ್ ಒಂದು ಸ್ವಲ್ಪ ಚಳಿ ಚಳಿ ಅನ್ಸತ್ತದ. ಸೊ ಹಾಗೆ ಹೊರಗೆ ಭೀ ಹೊಂಟೀವಿ ನಾವು. ಎಲ್ಲಿಗೆ ಹೊಂಟೀವಿ ಏನು ಅಂತ ನಾನು ನಿಮ್ಗೆ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ನೋಡತ್ತೀರಿ, ಫಸ್ಟ್ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ. ಓಕೆ. ಸೊ ಹಂಗೆ ಫಸ್ಟ್ಲಿಂತ ಇಲ್ಲಿ ತನಕ ಯಾರು ನನ್ನ ವೀಡಿಯೋಸ್ ನೋಡ್ಕೊತ ಹೊಂಟಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ವೀಡಿಯೋಸ್ ಹಿಂಗೆ ನೋಡ್ರಿ. ಆ್ಯಂಡ್ ಲಾಸ್ಟ್ ವ್ಲಾಗ್ದಾಗ ನಿನ್ನೆ ವ್ಲಾಗ್ ಏನು ಬಿಟ್ಟಿದ್ದೆ ಅಲ್ಲ ನಮ್ಮ ಮಂಡೇ ದಿನ, ಸೊ ಅದಕ್ಕೆ ರೂಟೀನ್ ವ್ಲಾಗ್. ಸೊ ಅದ್ರದಾಗ ಏನಂತಾರೆ ಕಮೆಂಟ್ಸ್ ಅದೆಲ್ಲ ಹಾಕಿರಿ. ಸೊ ಅದು ಕಮೆಂಟ್ಸ್ ನೋಡಿ ನನಗೆ ಭಾಳ ಅಂದ್ರೆ ಭಾಳ ಖುಷಿ ಆಯಿತು. ಸೊ ನನ್ನ ವ್ಲಾಗ್ಸ್ ಎಲ್ಲೆಲ್ಲಿ ರೀಚ್ ಆಗ್ಲತ್ತವ, ಎಲ್ಲೆಲ್ಲಿ ನೋಡ್ಲತ್ತೀರಿ ಅಂತ ಕೇಸಿ ಕಮೆಂಟ್ ಹಾಕಿದ್ರಿ. ನನಗದು ಏನಂತಾರೆ ಅದು ವ್ಲಾಗ್ ನೋಡಿ, ಅದು ಕಮೆಂಟ್ಸ್ ನೋಡಿ ಭಾಳ ಅಂದ್ರೆ ಭಾಳ ಖುಷಿಯಾಗಿತ್ತು. ಸೊ ಯಾರೆಲ್ಲ ಕಮೆಂಟ್ ಮಾಡಿರಲ್ಲ ಅವ್ರಿಗೆ ಥ್ಯಾಂಕ್ ಯು ಸೋ ಮಚ್ ಗೈಸ್. ಹಿಂಗೆ ಸಪೋರ್ಟ್ ಮಾಡಿರಿ ನಮಗೆ. ಸೊ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸಿಗೆ ಎಲ್ರಿಗೂ ಶೇರ್ ಮಾಡಿರಿ. ಓಕೆ. ಸೊ ಅದಕ್ಕಂತ ಇವತ್ತು ಒಂದು ಸ್ವಲ್ಪ ಹೊರಗೆ ಹೊಂಟೀವಿ. ಏನು ಎಲ್ಲಿಗ ಎತ್ತ ಅಂತಂದ್ರೆ ನಮ್ಮ ಮಮ್ಮಿ ಪಾರ್ಟಿ ಕೊಡಿಸ್ಲತ್ತಾರ ನಮಗೆ. ಎಸ್, ಬರ್ಡೇ ಪಾರ್ಟಿ. ನಮ್ಮ ಮಮ್ಮಿ ಆವತ್ತಿನ ದಿನ ಬರ್ಡೇ ಟೈಮಿಗೆ ಅವ್ರಾಗ ಆರಾಮಿದ್ದಿದ್ದಿಲ್ಲಲ್ಲ. ಸೊ ಅದಕ್ಕಂತ ಹೊರಗೆ ಹೋಗಿದ್ದಿಲ್ಲ. ನಮ್ಮ ಮಮ್ಮಿಗೆ ಹುಷಾರಿದ್ದಿದ್ದಿಲ್ಲ, ಒಂದು ಸ್ವಲ್ಪ ಭಾಳ ಅಂದ್ರೆ ಭಾಳ ಆರಾಮಿದ್ದಿದ್ದಲ್ಲ, ಅಲ್ಲಿ ಮಾಡ್ಕೊಂಡಿದ್ರು ಅವತ್ತಿನ ದಿನ. ಸೊ ಜಸ್ಟ್ ನಮ್ಮ ಮಮ್ಮಿ ಏನಂತಂದ್ರೆ ಎಗ್ ಬಿರಿಯಾನಿ ಮಾಡಂತಂದಿದ್ರಲ್ಲ, ಅದು ನನ್ನ ತಂಗಿ ಮಾಡಿಕೊಟ್ಟಿದ್ಲು. ಸೊ ಇವತ್ತು ಅವ್ರು ಪಾರ್ಟಿ ಕೊಡ್ಲತ್ತಾರ. ಸೊ ಸಡನ್ ಸರ್ಪ್ರೈಸ್ ಅದ ನಮಗಿದು. ಸೊ ಅದಕ್ಕಂತ ರೆಡಿ ಆಗಿನೀನ. ಸೊ ಇದು ಟಾಪ್ ಹಾಕೊಂಡೀನಿ, ದಿಸ್ ಟಾಪ್. ಆ್ಯಂಡ್ ಇದು ಜಾಕೆಟ್ ಏನಂತಂದ್ರೆ ನಮ್ಮ ಮಾಮ ತಂದರ. ಸೊ ಹಾಂ, ನಮ್ಮ ಸಣ್ಣ ಮಾಮ ಡೆಲ್ಲಿಗೆ ಹೋಗಿದ್ರು ಅವರು. ಏನಿಲ್ಲ ಅಂತ 4 ವರ್ಷ ಆಯ್ತೇನೋ ಇದು ಅಲ್ಲ, 3 ಇಯರ್ಸ್ ಆಯ್ತೇನು? ಹಾಂ. ಸೊ 2-3 ಇಯರ್ಸ್ ಆಯ್ತು ನೋಡ್ರಿ ಗೈಸ್, ಆವಾಗಿಂದ ಅದು. ಇದು ಯೂಶ್ವಲಿ ಹೆಚ್ಚಿಗೆ ಹಾಕೊಂಬಲ್ಲ, ಒಟ್ಟು ಹಾಕೊಂಡಿಲ್ಲ ನಾ ಎಲ್ಲಿ ಭೀ, ಇದೇ ಫಸ್ಟ್ ಟೈಮ್ ಅನಿಸ್ತದ. ಸೊ ಅವಾಗ ಮನೆಗೆ ಅಷ್ಟೇ ಹಾಕೊಂಡು ನೋಡಿ ಹಾಕೊಂಡು ಇಡ್ತಿದ್ದೆ. ಸೊ ಇವತ್ತು ಹೊರ ಹಾಕೊಂಡು ಹೊಂಟೀನಿ. ಸೊ ನಮ್ಮ ಅಮ್ಮ ತಂದು ಕೊಟ್ಟಿದ್ದವ್ರು ಇದು. ಡೆಲ್ಲಿಗೆ ಹೋಗಿದ್ರು ಅವರು. ಸೊ ಅವರಿಗೆ ಏನಂತಾರೆ ಟೂರ್ ಅಲ್ಲಿ ಇಲ್ಲಿ ಹೋಗೋದು ಭಾಳ ಅಂದ್ರೆ ಭಾಳ ಇಂಟ್ರೆಸ್ಟ್ ಅವ್ರಿಗೆ, ಕ್ರೇಜ್. ಸೊ ಅವಾಗ ಹೋದಾಗ ತಂದಿದ್ರು ನನ್ನ ಸಲಕ, ನನ್ನ ತಂಗಿಗೆ, ನಮ್ಮ ಮಮ್ಮಿಗೆ. ಸೊ ಫುಲ್ ಡಿಫ್ರೆಂಟ್ ಅದಲ್ಲ. ಸೊ ಡೆಲ್ಲಿದಾಗ ಈ ಥರನೇ ಸಿಗ್ತಾವಲ್ಲ ಎಲ್ಲ, ಲೈಕ್ ಸೊ ಚಲೋ ಅನ್ನಿಸ್ತದ ಅಂತ ಹಾಕೊಂಡೀನಿ. ಸೊ ಇದು ನಂದು ಬರ್ಡೇ ಟಾಪ್ ಅದ. 4 ಇಯರ್ಸ್ ಬ್ಯಾಕ್ ಇನ್ ಬರ್ಡೇ ಟಾಪ್ ಅದ. ನಾನು ಡಿಗ್ರಿ ಟೈಮ್ ಅವಾಗ ತೊಗೊಂಡಿದ್ದದ, ನಾವು ಮಿಸ್ ಕೊಟ್ಟಿದ್ದದ. ಸೊ ನಮ್ಮಲ್ಲಿ V2 ಮಾಲ್ ಅಂತಿತ್ತು. ಸೊ ಅವಾಗ ಅಲ್ಲಿ ತೊಗೊಂಡಿದ್ದಿತ್ತು. ಅವಾಗ ಡ್ರೆಸ್ಗಳು, ಟಾಪ್ಸ್ಗಳು ಅಲ್ಲಿ ಮಸ್ತ್ ಅಂದ್ರೆ ಮಸ್ತ್ ಸಿಗ್ತೀವಿ ಗೈಸ್. ಇವಾಗ ಫುಲ್ ಏನಂತಾರೆ ಡ್ರೆಸ್ಗಳು ಅಷ್ಟು ಖಾಸಿಲ್ಲ. ಸೊ ಹೊರ ಹೊಂಟೀವಿ, ನಾರೇ ರೆಡಿ ಆಗೀನಿ. ಸೊ ಜಲ್ದಿನೇ ರೆಡಿ ಆಗ್ತೀನಿ, ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಬೇಕಲ್ಲ ನಾ, ಅದಕ್ಕಂದು ಜಲ್ದಿ ರೆಡಿ ಆಗ್ತೀನಿ. ನಮ್ಮ ಮಮ್ಮಿ ರೆಡಿ ಆಗ್ಲತ್ತಾರ. ಸೊ ಎಲ್ಲಿದ್ದಾವ ಇಲ್ವಾ? ಸೊ ನಮ್ಮ ಮಮ್ಮಿ ರೆಡಿ ಆಗ್ಲತ್ತಾರ. ಇನ್ನೊಂದ್ರಿ ಕಮೆಂಟ್ ಹಾಕಿರಲ್ರಿ, ಇದ್ರೊಳಗೆ ವಾಡಿ ಫ್ಯಾಕ್ಟ್ರಿನಲ್ಲಿ ಇದಿಲ್ರಿ ನಮ್ಮ ತಂದೆಯವರು, ಶಾಬಾದ್ನಾಗ ರೀ ಸಿಮೆಂಟ್ ಫ್ಯಾಕ್ಟ್ರಿ ರೀ, HMP ಅಲ್ಲಿ ಜಾಬ್ ಮಾಡ್ತೇವೆ ನಮ್ಮ ಬಾಬರು. ನಮ್ಮ ತಂದೆಯವ್ರ ಹೆಸರು ವೀರಪ್ಪ ಸೂಗೂರು. ಹಾಂ. ಸೊ ನಾವು ಅದು ಕಮೆಂಟ್ ಮಾಡಿದ್ರು ಒಬ್ಬರು. ಸೊ ಎಲ್ಲಿ ಫ್ಯಾಕ್ಟ್ರಿ ಹಂಗೆ ನಿಮ್ಮ ತಾತನ ಹೆಸರು ಏನಂತ ಕಮೆಂಟ್ ಮಾಡಿದ್ರಿ. ಸೊ ಅದಕ್ಕೆ ನಾವು ಇವಾಗ ಜಸ್ಟ್ ಕ್ಲಾರಿಫಿಕೇಶನ್ ಕೊಟ್ಟರು. ಓಕೆ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಕಮೆಂಟಿಂಗ್. ಆ್ಯಂಡ್ ನಮ್ಮ ಪಪ್ಪ ಭೀ ರೆಡಿ ಆಗ್ಯಾರ ನೋಡ್ರಿ ಇಲ್ಲೇ. ಪಪ್ಪ ಹಾಯ್ ಮಾಡಿರಿ ವ್ಲಾಗಿಗೆ. ಹಾಯ್. ಎಲ್ಲಿ ಹೊಂಟೀವಿ? ಮತ್ತೆ ನೀವು ಕರ್ಕೊಂಡು ನಡೆದ್ರಲ್ಮ ಹೋಟೆಲ್ಕ? ನಾವು ಮಮ್ಮಿ ಕರ್ಕೊಂಡು ಹೊಂಟಾಳ. ಮಮ್ಮಿ ಕರ್ಕೊಂಡು ಮಮ್ಮಿ ಕಡೆಲಿಂದ ಸರ್ಪ್ರೈಸ್ ಸಡನ್ ಪ್ಲಾನ್ ಇದು. ಅದಕ್ಕಂತ ಫುಲ್ ಪಾರ್ಟಿ ಇವತ್ತು ಅಂದ್ರೆ ಹೊರಗಲ್ಲ, ಡಿನ್ನರ್ ಹೊರಗೆ ಇವತ್ತು. ಸೊ ಅದಕ್ಕಂತ ನಮ್ಮ ಪಪ್ಪ ಭೀ ಹೊಂಟಾರ ನೋಡ್ರಿ. ಆಫ್ಟರ್ ಲಾಂಗ್ ಡೇಸ್ ಯೂಶಲಿ ಅವ್ರು ಬರಲ್ಲ. ಮೊದಲೆಲ್ಲ ಹೋಗ್ತಿದ್ವಿ ನಾವು ಡಿಗ್ರಿ ಟೈಮಿಗೆ. ಈಗೆಲ್ಲ ನಮ್ಮ ಪಪ್ಪ ಸ್ವಲ್ಪ ಕಮ್ಮಿ ಆಗ್ಯದ, ಮತ್ತು ಇವತ್ತು ಹೊಂಟೀವಿ ನಾವು. ಸೊ ರೆಡಿ ಆಗ್ಯಾರ ನಾವು. ಚಲೋ ಲೆಟ್ಸ್ ಗೋ. ಸೊ ಗೈಸ್, ನಮ್ಮ ಅಜ್ಜಿ ನಮ್ಮ ಚಿಕನ್ ಮಾಡ್ತಾರೆ ಬರ್ಲಿ. ಅಜ್ಜಿ ಏನು ಮಾಡತ್ತಿ? ಟಿವಿ ನೋಡತ್ತೇನು? ನಮ್ಮ ಅಜ್ಜಿ ಇಲ್ಲಿ ಸೀರಿಯಲ್ ನೋಡ್ಕೋತ ಕುಂತಾರ ನೋಡ್ರಿ. ಏನಜ್ಜಿ ಸೀರಿಯಲ್ ನೋಡತ್ತಿ? ಬಾ ಮತ್ತೆ ಹೋಗಮಂತ ಹೊರಗೆ ಊಟಕ್ಕೆ. ಯಾಕ ಬರಲ್ಲವ? ಆಗಲ್ಲ ನನಗೆ. ಸೊ ನಮ್ಮ ಅಜ್ಜಿಗೆ ಕಾಲು ಬೇನೆ ಅದಲ್ರಿ, ಅದಕ್ಕೆ ಅದಕ್ಕೆ TV ಸೀರಿಯಲ್ ನೋಡ್ಕೋತ ಕೂತಾರ. TV ಸೀರಿಯಲ್ ಹುಚ್ಚವ್ರಿಗೆ ಭಾಳ. ಸೊ ಇದು ನಮ್ಮ ಚಿಕ್ಕವ್ರದ್ದು ಹಾಲ್ ಅದ ನೋಡ್ರಿ. ಸೊ ಇನ್ನು ನಮ್ಮ ತಂಗಿ ಕರಿಲತ್ತಾಳ. ಏನಾಯ್ತು ಸುಂದ್ರು? ನಮ್ಮ ಮಮ್ಮಿ ಇನ್ನೂ ರೆಡಿ ಅಲ್ಲತ್ತಾರ ನೋಡಪ್ಪ.
ಹಾಂ ಇನ್ನು ಇಲ್ಲಿ ಸದ್ಯಕ್ಕೆ ನಮ್ಮ ಮಮ್ಮಿ ನೋಡ್ರಿ ರೆಡಿ ಅಲ್ಲ ನಮ್ಮ ಪಪ್ಪ ಹೂವು ಅದೆಲ್ಲ ಕಟ್ ಹೂವ ಮಾಡ್ಕೊಳ್ಳ ಹೇಳಿದ್ರಮ್ಮ. ಹಾಂ ಅದಕ್ಕೆ ಹೂವು ಕಟ್ ಮಾಡಿ ಕೊಡ್ಲಾಕತ್ತೀನಿ. ಕೊಡ್ರಿ ಸೊ ಯಾವಾಗ ಭೀ ನಮ್ಮ ಅಪ್ಪನೇ ಕಟ್ ಮಾಡಿ ಕೊಡ್ತಾರೆ ನೋಡ್ರಿ ನಮ್ಮ ಮಮ್ಮಿ ಹೂವು ನಮ್ಮ ಅಪ್ಪನೇ ಕೊಡ್ಬೇಕು ನಮ್ಮ ಮಮ್ಮಿಗೆ ಹೂವು. ಅವ್ರು ಹಾಗೇ ಫ್ರಿಜ್ದಿಂದ ತೆಗೆದು ಹಚ್ಕೊಂಬಲ್ಲ. ನಮ್ಮ ಗಿಡಗಳು ನೋಡ್ರಿ ದಿನ ಏನಂತಾರೆ ಕ್ಲೀನ್ ಮಾಡಿದ್ರೆ ಭೀ ಡಸ್ಟ್ ಬೀಳ್ತದ. ಯಾಕೆ ಹಿಂಗೆ ಎದಕ್ಕಂತಂದ್ರೆ ರೋಡ್ ಮನೆಗೆ ಅದ, ಇದು ಏನಂತಾರೆ ಮನೆ ರೋಡಿಗೆ ಅದ ನೋಡ್ರಿ. ಒಂದು ಸ್ವಲ್ಪ ಜಿಟಿ ಬಂದದ ನೋಡ್ರಿ ಗಾಯಸಿ ಪತ್ರ ಹಂಗೆ ರೋಡಿನ ಮೇಲೆ ಒಂದು ಸ್ವಲ್ಪ ಜಿಟಿ ಆ್ಯಂಡ್ ಅದು ಮಣ್ಣಿನ ವಾಸನೆ ನೋಡ್ರಿ ಗಾಯ್ಸ್. ಮಳೆ ಬಂದಾಗ ಅದೇನು ಮಣ್ಣಿಂದ ಅದೇನು ಸುವಾಸನೆ ಘಮ ಸ್ಮೆಲ್ ಬರ್ತದಲ್ಲ ಲಿಟ್ರಲಿ. ಪರ್ಫ್ಯೂಮ್ ಭೀ ಏನು ಭೀ ಇಲ್ಲ ನೋಡ್ರಿ. ಅದು ಮಣ್ಣಿನ ಅದು ಮಳೆ ಟೈಮಿಗೆ ಅದೇನು ಮಣ್ಣಿನ ಸ್ಮೆಲ್ ಬರ್ತದಲ್ಲ ಲಿಟ್ರಲಿ ಚಲೋ ಇರ್ತದಲ್ಲ ಸ್ಮೆಲ್. ನಂಗೆ ಭಾಳ ಇಷ್ಟ ಅದು ಎಲ್ಲ ಆತ ಇರ್ತದೇನೋ ಸ್ಮೆಲ್. ನಮಗೆ ಇಲ್ಲಿಗೆ ಅದು ಸ್ಮೆಲ್ ಬರ್ತಾ ಇರ್ತದೆ. ಅದು ಸ್ಮೆಲ್ ಭಾಳ ಅಂದ್ರೆ ಭಾಳ ಚಲೋ ಅದಲ್ಲ. ನಮ್ಮ ತಂಗಿ ಸುಂದ್ರು ಇಲ್ಲಿ ಕುಂತಾಳ. ಏನು ಮಾಡತ್ತಿ ತಂಗಿ ಸುಂದ್ರು? ಅದಕ್ಕೆ ಅಂತಾರೆ ಶುದ್ಧ ದೇಸಿ. ಸೊ ಪಾಪ ನಮ್ಮ ತಂಗಿ ಸುಂದ್ರೋಗ ಒಂದು ಸ್ವಲ್ಪ ಜ್ವರ ಬಂದವ್ರಿ ಪಾಪ ಕೂಸಿಗೆ. ಕ್ಲೈಮೇಟ್ ಚೇಂಜ್ ಆಯ್ತದೆ ಯಾವಾಗ ಬಿ ಅಂದ್ರೆ ಭೀ ಹೊರಗೆ ಹೋಲಕ್ ದೈ ಅಂತ ನಿಂದಿರ್ತಾಳ್ರಿ. ಯಾವಾಗ ಜಲ್ದಿನೇ ಆರಾಮಾಗ್ತದ ನೋಡ್ರಿ ಕಿನ್ ಫೇಸ್ ನೋಡ್ರಿ. ಈಗ ಹಂಗಲ್ಲ ಮತ್ ಹಂಗೆ ಅದು ನಂಗೆ ಜ್ವರ ಬಂದ ಮತ್ತು ಹಂಗಲ್ಲ ಅಂತ ಹೇಳಿ ಮತ್ತದ ಹಂಗೆ. ಜ್ವರ ಬಂದ ಮನೆ ಕೂತೆ ಅಂತಂದ್ರೆ ಉಲ್ಟಾ ಜ್ವರ ಬರ್ತದ. ಓ ಹಂಗೇನು? ಅಚ್ಚಾ ಹೊರ ಹೋದ ಅಂದ್ರೆ ಜ್ವರ ಇದು ಆರಾಮ ಅನಿಸ್ತು. ಸೊ ನಮ್ಮ ಚಿಕ್ಕ ಭೀ ರೆಡಿ ಆದ್ರು ನೋಡ್ರಿ. ನಮ್ ಚಿಕ್ಕ ನಮ್ ದೋಸ್ತ್ ನಮ್ ತಂಗಿ ನಮ್ ದೋಸ್ತ್ ನಮ್ಮ ಚಿಕ್ಕ ಜೀನ್ಸ್ ಮತ್ತು ಟಾಪ್ ಹಾಕೊಂಡ್ರು. ಎಸ್ ಕುರ್ತಾ. ಹಾಂ ಚಲೋ ಕಾಣತ್ತದ. ಸೊ ಫೈನಲಿ ನಮ್ಮ ಮಮ್ಮಿ ಭೀ ರೆಡಿ ಆದ್ರು ನೋಡ್ರಿ. ಆಯ್ತವ ರೆಡಿ ಆದಿ? ಕ್ಯೂಟ್ ಕಾಣತ್ತಾರ. ನಿಮ್ಮ ಮಮ್ಮಿ ಪಾರ್ಟಿ ಕೊಡ್ಲತ್ತ ನೋಡುವ. ಜ್ವರ ನೀನು ಸಣ್ಣ ಮಗಳು ನಾನು ಬರ್ತಡೇ ಪಾರ್ಟಿ ಕೊಟ್ಟಿಲ್ಲಲ್ಲ, ಇವತ್ತು ಒಂದು ಸೌಂಡ್ ಇದು ಮಾಡ್ಯಾಳ ಸ್ಕೂಲಿಂದ ಬಂದ ಕೂಡ್ಲೇನೆ. ಯಾರು ಬರ್ಡೇ ಇದು? ಇದು ಮಾಡ ನಂದು 5 ತಾರೀಕಿಗೆ ಬರ್ತಡೇ. ಅವತ್ತು ಏನೋ ಮಮ್ಮಿಗೆ ಆರಾಮ ಇದ್ದಿದ್ದಿಲ್ಲ ಮಕ್ಕೊಂಡಿವಲ್ಲ. ಅದಕ್ಕೆ ಬರ್ಡೇ ಪಾರ್ಟಿ ಇವತ್ತ. ಹಾಂ ನೀನು ಚೋಟನ ಸಲುವಾಗಿದ್ದು. ಚೋಟಾಗೆ ಕರ್ಕೊಂಡ್ ಹೋಗ್ಬತ್ತೆ. ಎಲ್ಲರೂ ಕರ್ಕೊಂಡ್ ಹಿಡಿದ್ರಿ. ಜಿದ್ದು ಹಿಡಿದ್ರಲ್ರಿ ಇದು ಮಾಡಲಿಕ್ಕೆ ಅದ್ರ ಸಲ ನಾವೇ ಮಕ್ಕಳಿಗೆ ಕೊಡಿಸ್ಬೇಕಲ್ರಿ, ಅದಕ್ಕಂತ ಹೇಳಿ ಕರ್ಕೊಂಡು ಹಿಡಿದ್ರಿ ನೋಡ್ರಿ. ಜಿದ್ದೇನಲ್ಲ ನಮ್ಮ ಮಮ್ಮಿ ಭೀ ಹೇಳತ್ತಿದ್ರು ಹಂಗೆ ನಡಿ ಭಾಳ ದಿನ ಭೀ ಆಯ್ತು ಅದಕ್ಕಂತ ಇದು ಮಾಡ್ಯಾರ. ಪಾಪಕ್ಕೆ ಏನು ಜಿದ್ದು ಮಾಡಿಲ್ಲ. ನಮ್ಮ ಮಮ್ಮಿನೇ ಸಡನ್ ಸರ್ಪ್ರೈಸ್ ಕೊಟ್ಟಾರ ಇವತ್ತು. ಅದಕ್ಕಂತೇಳಿ ನಡ್ರಿ ಮಕ್ಕಳಿಗೆ ಹೋಗೋಣ. ನಾನೇ ಇರ್ಲಿ ಅಂತ ಹೇಳಿ ಕರ್ಕೊಂಡು ಹಿಡಿದ್ರಿ. ಚಲೋ ಕಾಣತ್ತಾರ. ಸೀರೆ ಹೆಂಗ್ ಕಾಣತ್ತ ನೋಡಿ ಕಮೆಂಟ್ ಮಾಡಿ. ಸೊ ನೋಡ್ರಿ ನಮ್ಮ ಮಮ್ಮಿಗೆ ಸೀರೆ ಮಸ್ತ್ ಕಾಣತ್ತದ, ಚಲೋ ಕಾಣತ್ತದ. ಹೋಗಮ್ಮ ನಡಿ. ಚಿಕ್ಕ ಕರಿ ಗೈಸ್ ಅಲ್ಲಿ ಮುಂದೆ ನಮ್ಮ ಪಪ್ಪ ಮತ್ತು ನಮ್ಮ ತಂಗಿ ಯಾರ ನೋಡ್ರಿ. ಅವ್ರು ಬೈಕ್ ಮೇಲೆ ಹೊಂಟಾರ, ನಾವು ಮೂವರು ಆಟೋದಾಗ ಹೊಂಟಿ. ನಾವು ಮೂವರು. ಸೊ ಇದು ತಿಮ್ಮಾಪುರ ಸರ್ಕಲ್ ಅದ. ಸ್ಟ್ರೇಟ್ ಹೋಗಬೇಕು. ಆ್ಯಕ್ಚುಲಿ ಅದು ರೆಸ್ಟೋರೆಂಟ್ ನಮ್ಮ ಕಾಲೇಜ್ ಇದ್ರಿ, ಅದ ನನ್ನ ಡಿಗ್ರಿ ಕಾಲೇಜ್ ಇದ್ರಿ. ಸೊ ತೋರಿಸ್ತೇನೆ ಅಂತ ನಿಮ್ಗೆ. ಸೊ ನೋಡ್ರಿ ಎಷ್ಟು ರಶ್ ಅದ. ಆ್ಯಕ್ಚುಲಿ ಭಾಳ ಅಂದ್ರೆ ಭಾಳ ಟ್ರಾಫಿಕ್ ಇರ್ತದೆ ನೋಡ್ರಿ ನಮ್ಮ ಕಲಬುರ್ಗಿ. ಸೆಕೆಂಡ್ ಬೆಳಗ್ಗೆ ಭೀ ಹಾಗೆ. ಸೊ ಬೆಳಗ್ಗೆಲ್ಲ ಜಾಬ್ ಒಬ್ಬರು ಇರ್ತವೆ, ಸ್ಕೂಲ್ಸ್ ಎಲ್ಲ ವ್ಯಾನ್ ಬಸ್ಸಸ್ ಟ್ರಾಫಿಕ್. ಸೊ ಗೈಸ್ ಭಾಳ ದಿನ ಆದ್ಮೇಲೆ ಸೊ ಭಾಳ ದಿನ ಆದ್ಮೇಲೆ ಹೊಂಟಿನ ನಮ್ಮ ರೂಟಿಗಿದು. ಭಾಳ ವರ್ಷ ಆಯಿತು. ಯಾಕಂದ್ರೆ ಈ ರೂಟ್ಲಿಂದ ನಮ್ಗೇನು ಹೋಗೋದಿಲ್ಲ, ಏನಿಲ್ಲ. ನಮ್ಮ ಸ್ಕೂಲ್ ರೂಟ್ ಅದು ಬೇರೆನೇ ಅದ. ಸೊ ಅದು ಭಾಳ ದಿನ ಆದ್ಮೇಲೆ ಹೊಂಟೀನಿ. ಫುಲ್ ಡಿಫ್ರೆಂಟ್ ಅನ್ಸುತ್ತೆ. ಸೊ ಅದ್ರಿಂದ ಇಲ್ಲಿ ನಡ್ಕೊತ ಹೋಗ್ತಿದ್ದೇವೆ ನೋಡ್ರಿ ಎಲ್ಲ. ಸೊ ಬೆಳಗ್ಗೆ ಸಂಜೆಗೆ ಎಲ್ಲ ಹುಡುಗಿಯರು ಆ್ಯಕ್ಚುಲಿ ವಿಜುಮೆನ್ಸ್ ವುಮೆನ್ಸ್ ಕಾಲೇಜಲ್ಲಂತೂ. ಸೊ ಹುಡುಗಿಯರು ಇರ್ತಿದ್ರು. ಇಲ್ಲಿಂದ ಫುಲ್ ರಶ್ ಇರ್ತಿದ್ರು ಬೆಳಗ್ಗೆ. ಎಲ್ಲರೂ ನಮ್ಮ ಫ್ರೆಂಡ್ಸ್ ಎಲ್ಲರೂ ನಡ್ಕೊತ ಹೋಗ್ತಿದ್ದೆ. ಅದೊಂದು ಫೀಲೇ ಬೇರೆ. ಹಾಂ ಖರೆ ಭೀ ಫ್ರೆಂಡ್ಸ್ ಸಂಗಟ್ ನಡ್ಕೊಂಡು ಹೋಗೋದು, ಮಾತಾಡ್ಬೋದು, ಕಾಲೇಜ್ ಬಗ್ಗೆ ಕ್ಲಾಸಸ್ ಬಗ್ಗೆ ಎಲ್ಲ ಡಿಸ್ಕಷನ್. ಫಸ್ಟ್ ನಾನು ಆಮೇಲೆ ನೀನು. ಹಾಂ ನಮ್ಮ ಚಿಕ್ಕಪ್ಪ ಇಲ್ಲ ಮುಗಿಸ್ತಾರೆ ಅವರು ಇದ್ದ ಕಾಲೇಜ್ದಾಗೆ ವಿಜುಮೆನ್ಸ್. ಸೊ ಅವೆಲ್ಲ ಶಾಪ್ಸ್. ಹಾಂ ಸೊ ನಮ್ಮ ಕಲಬುರ್ಗಿ ಫೇಮಸ್ ಕಾಲೇಜು ವಿಜುಮೆನ್ಸ್. ನೋಡೋದು ಸರ್ ಸೊ
ಸೊ ಇಲ್ಲೊಂದು ಹನುಮಾನ್ ಟೆಂಪಲ್ ಅದ ನೋಡ್ರಿ ಇದು ಆಂಜನೇಯ ಟೆಂಪಲ್. ಜೈ ಶ್ರೀರಾಮ್. ಇದು ನೋಡ್ರಿ ಹೊಸ ಮಾಲ್ ಆಗ್ಯದದು. ಹೋಗಿದ್ವಿ ಒಂದ್ಸಲ ಬಟ್ ಬ್ಯಾಡ, ಚಲೋ ಇಲ್ಲ. ಒಂದ್ಸಲ ಹೋಗಿದ್ವಿ ಅಲ್ಲ. ಇದೆ ನಮ್ಮ ಕಾಲೇಜ್. ಸೊ ಇಲ್ಲಿ ಪಾನಿಪುರಿ ಬಂಡಿ ನಿಂದಿರ್ತದ. ಇಲ್ಲಿ ಪಾನಿಪುರಿ ಬಂಡಿ ನಿಂದಿರ್ತದೆ. ದಿನ ಊಟ ಆದ್ಮೇಲೆ ಫಿಕ್ಸ್ ಪಾಪಡ್ ರಗಡ. ಸೊ ಇದು ನಮ್ಮ ರೆಸ್ಟೋರೆಂಟ್ ಬಂತು ಗೈಸ್. ಇದೆ ಅದ ನೋಡ್ರಿ ಅದು ರೆಸ್ಟೋರೆಂಟ್. ಚಲೋ ಅದ ಆ್ಯಕ್ಚುಲಿ. ಇನ್ನೂ ಒಳಗೆ ಭೀ ಮಸ್ತ್ ಅದ. ನಾನು ಹಿಂಗೆ ತೋರಿಸ್ತೀನಂತ. ಲೆಟ್ಸ್ ಗೋ ಇನ್ ಸೈಡ್. ಬಂದೇನ ಇದು 3 to 4 ಟೈಮ್ಸ್. ನಮ್ಮ ತಂಗಿ ಭೀ ಬರ್ತಾಳೆ. ಇವೆಲ್ಲ ಮ್ಯಾಂಡೇಟರಿ ಅವ ನಮ್ದೆಲ್ಲ ರೆಸ್ಟೋರೆಂಟ್ಸ್. ಸೊ ಗೈಸ್ ಇಲ್ಲಿ ನಾ ವಾಯ್ಸ್ ಓವರ್ ಕೊಡ್ಲತ್ತೀನಿ. ವೈ ಬಿಕಾಸ್ ಸಾಂಗ್ ಇತ್ತಲ್ಲ ಮತ್ತು ಕಾಪಿರೈಟ್ ಬರ್ತದೆ ಅದಕ್ಕಂತ. ಸೊ ಇಲ್ಲೆಲ್ಲ ಪಾರ್ಟಿ ನಡೆದಿತ್ತು. ಬರ್ಡೇ ಪಾರ್ಟಿ, ಆ್ಯನಿವರ್ಸರೀಸ್ ಎಲ್ಲ ನಡೀತಾವೆ ಇಲ್ಲಿ. ಸೊ ಅದಕ್ಕೆ ಫೇಮಸ್ ಅದ ಈ ರೆಸ್ಟೋರೆಂಟ್. ಸೆಲ್ಫಿ ಶುರು ಆಯಿತು. ಸೊ ಗೈಸ್ ಹಿಂಗದ ನೋಡ್ರಿ ಇಲ್ಲಿನ ಜಾಗ. ಸೊ ಅವೆಲ್ಲ ವುಡನಿಂದವ ಇವೆಲ್ಲ. ಸೊ ವಾಲ್ ಈ ಥರ ಹಿಂಗದ. ಅಲ್ಲಿ ಭೀ ಅದ ಬಟ್ ಅಲ್ಲಿ ಫುಲ್ ರಶ್ ಆಗ್ಯದ ಅಲ್ಲಿ. ಸೊ ಅದಕ್ಕೆ ಇಲ್ಲೇ ಬಂದ್ವಿ. ವುಡನ್ ಮಾಡಿ ಡೆಕೋರೇಷನ್ ಮಾಡೋದು. ಸೊ ಗೈಸ್ ಬಂದು ಕುಂತೀವಿ ನೋಡ್ರಿ. ಸೊ ನೋಡ್ಲತ್ತೀವಿ ಏನು ತಗೋಬೇಕು ಏನಿಲ್ಲ ಅಂತ. ಸೆಲ್ಫಿ ಸೊ ಆರ್ಡ್ರ್ ಮಾಡತ್ತಾಳ ನಮ್ಮ ತಂಗಿ. ಸೊ ರೆಸ್ಟೋರೆಂಟ್ ಚಲೋ ಅದ ನೋಡ್ರಿ. ಆ್ಯಂಡ್ ಫುಡ್ ಭೀ ಚಲೋ ಅದ ಇಲ್ಲಿಂದು. ಅದಕ್ಕಂದ್ರೆ 2-3 ಸಲ ಬಂದಿನಲ್ಲ ನಮ್ಮ ತಂಗಿ ಭೀ ಬಂದಾಳ. ಸೊ ಚಲೋ ಅದ ಫುಡ್ ಇಲ್ಲಿ. ಸೊ ಗಾಯ್ಸ್ ಬಂತು ನೋಡ್ರಿ ನಮ್ದು ಸ್ಟಾರ್ಟರ್. ಸೊ ಅವ್ರು ಸೂಪ್ ಆರ್ಡರ್ ಮಾಡ್ಯಾರ. ನಾವು ನಮ್ದು ಬರ್ತದ, ವೆಯ್ಟ್ ಮಾಡಿರಿ. ಸೊ ಆಫ್ಟರ್ ಲಾಂಗ್ ಡೇಸ್ ಸೊ ಗಾಯ್ಸ್ ನೋಡ್ರಿ ಹೊರಗೆ ಇಷ್ಟು ಚಲೋ ವೆದರ್ ಕಂಡೀಷನ್. ಇಲ್ಲಿ ಸೂಪ್. ಆ್ಯಕ್ಚುಲಿ ನಂಗೆ ಸೂಪ್ ಇಷ್ಟ ಬಟ್ ನಾ ಸಮಥಿಂಗ್ ಎಲ್ಸ್ ಮಾಡೀನಿ. ಇಲ್ಲಿಂದ ಅದು ರೆಸಿಪಿ ನಾ ಏನು ಆರ್ಡ್ರ್ ಮಾಡೀನಲ್ಲ ಇವಾಗ, ಅದು ಚಲೋ ಇರ್ತದೆ. ಟೇಸ್ಟ್ ಮಾಡವ. ಅದು ಸೂಪ್ ಇರಬೇಕು. ಮಸ್ತ. ಸೊ ಇಲ್ಲಿ ನಮ್ಮ ಮಮ್ಮಿ ಪಪ್ಪ ತಿನ್ನತ್ತಾರ. ಇವಾಗ ಅವ್ರು ಹೇಳ್ತಾರ ಹೆಂಗಾಗ್ಯದ ಟೇಸ್ಟ್. ಆ್ಯಕ್ಚುಲಿ ಗೈಸ್ ಸಾಂಗ್ಸ್ ಅಲ್ಲಿ ಪಾರ್ಟಿ ನಡೆದದ. ಸೊ ಸಾಂಗ್ ಅದು ಹಚ್ಚಾರ, ಕಾಪಿರೈಟ್ ಬಂದರೂ ಭೀ ಬರ್ಬೋದು. ನಾವು ಆಮೇಲೆ ವಾಯ್ಸ್ ಕೊಡ್ತೀನಿ. ಹೆಂಗಾಗಪ್ಪ ಟೇಸ್ಟ್ ಆಗ್ಯದ? ನಮ್ಮ ಮಮ್ಮಿ ಹೇಳ್ತಾರೆ ಈಗ ಹೆಂಗಾಗ್ಯದ ಅಂತ. ಸೊ ನಮ್ಮ ಮಮ್ಮಿ ಹೆಂಗ್ಯದವ? ಮಸ್ತ್ ಅದ. ಮನೆ 820 ಹೆಂಗಿತ್ತು ಅದ ಇದು ಕಂಪ್ಯಾರಿಸನ್ ಮಾಡಿದೆ. ಟೇಸ್ಟ್ ಇತ್ತು. ನಂಗೆ ಇದು ಭೀ ಟೇಸ್ಟ್ ಅನ್ಸತ್ತದ. ಇದು ಭೀ ಚಲೋ ಐತಿ. ಇದು ಒಂದು ಸ್ವಲ್ಪ ಸ್ವೀಟ್ ಆಗ್ಯದ. ಎಸ್. ಸೊ ಗಾಯ್ಸ್ ಇಲ್ಲಿ ಇವಾಗ ಬಂತು ನೋಡ್ರಿ ನಮ್ದು ಸ್ಟಾರ್ಟರ್ ನಾವು ಆರ್ಡ್ರ್ ಮಾಡಿದ್ದು. ಸೊ ಸೂಪ್ ಮಾಡಿದ್ದೇವಲ್ಲ, ಸೂಪ್ ಸಂಗಟ ಮತ್ತು ನಾ ಇನ್ನೊಂದು ರೆಸಿಪಿ ಹೇಳಿದ್ದೆಲ್ಲ ಸ್ಪ್ರಿಂಗ್ ರೋಲ್ ಅಂತ. ಸೊ ಸ್ಪ್ರಿಂಗ್ ರೋಲ್ ಬಂತು. ಸೂಪರ್ ಅಂದ್ರೆ ಸೂಪರ್ ಟೇಸ್ಟ್ ಅದ ನೋಡ್ರಿ ಇದು. ಸೊ ಗಾಯ್ಸ್ ಇವಾಗ ಇಲ್ಲಿ ನಾ ಸ್ಪ್ರಿಂಗ್ ರೋಲ್ ಟೇಸ್ಟ್ ಮಾಡತ್ತೀನಿ. ಆ್ಯಕ್ಚುಲಿ ಟೇಸ್ಟ್ ಮಾಡೀನಿ, ಟೇಸ್ಟ್ ಚಲೋ ಇತ್ತು. ಇವಾಗ ನಾ ವಿಡಿಯೋ ಮಾಡಿ ಹೇಳ್ತೀನಿ ನಾನು ನಿಮಗೆ ಹೆಂಗಾಗ್ಯದ ಅಂತ. ಆ್ಯಕ್ಚುಲಿ ವಿಡಿಯೋ ಮಾಡೀನಿ, ವಾಯ್ಸ್ ಓವರ್ ಕೊಡ್ಲತ್ತೀನಿ. ವೈ ಬಿಕಾಸ್ ಬರ್ಡೇ ಪಾರ್ಟೀಸ್ ಅದೆಲ್ಲ ನಡೆದಿತ್ತಲ್ಲ, ಸಾಂಗ್ಸ್ ಅದು ಹಚ್ಚಿದ್ರು. ಸೊ ಮತ್ತು ಕಾಪಿರೈಟ್ ಬರ್ತದಂತ ನೋಡಿರಿ. ಟೇಸ್ಟ್ ಮಸ್ತ್ ಅಂದ್ರೆ ಮಸ್ತ್ ಇತ್ತು ನೋಡಿರಿ ಗೈಸ್ ಸ್ಪ್ರಿಂಗ್ ರೋಲ್. ಆ್ಯಕ್ಚುಲಿ ನಾ ಒಂದೇ ಸಲ ತಿಂದಿದ್ದೆ ಇಲ್ಲಿ. ಸೊ ಅವಾಗ್ಲಿಂತ ಭಾಳ ಅಂದ್ರೆ ಭಾಳ ಇಷ್ಟ ಬಂದಿತ್ತು. ಸೊ ಎಷ್ಟು ಸಲ ಟ್ರೈ ಮಾಡ್ಬೇಕಂದ್ರೆ ಝೊಮ್ಯಾಟೊದಾಗ ಇವ್ರು ಡೆಲಿವರ್ ಅವೈಲೇಬಲ್ ಇದ್ದಿದ್ದಿಲ್ಲ. ಸೊ ಅದಕ್ಕಂತ ಇವತ್ತಿಲ್ಲೇ ಹೋಗಿ ಟ್ರೈ ಮಾಡಿದ್ದೆ.
ಸೊ ಗೈಸ್ ಇವಾಗ ಇಲ್ಲಿ ನೆಕ್ಸ್ಟ್ ರೈಸ್ ಆರ್ಡ್ರ್ ಮಾಡಿದ್ವಿ, ವೆಜ್ ದಮ್ ಬಿರಿಯಾನಿ. ಬಟ್ ಪಲ್ಯ ಮತ್ತು ಕರಿ ಸಬ್ಜಿ ಮತ್ತು ರೋಟಿಗಿನ ರೈಸ್ ಸೂಪರ್ ಟೇಸ್ಟ್ ಮಸ್ತ್ ಇತ್ತು ನೋಡ್ರಿ ಇದು. ಸೊ ಲಿಟ್ರಲಿ ಬಿರಿಯಾನಿ ಟೇಸ್ಟ್ ಇತ್ತು, ಚಲೋ ಇತ್ತು ಇದ್ರ ಟೇಸ್ಟ್. ಸೊ ನೋಡಿದ್ರೆ ಗೊತ್ತಾಗ್ಲತ್ತದ ನಿಮ್ಗೆ. ನೋಡ್ರಿ ಇಷ್ಟು ಫುಲ್ಲ ಗರಮ್ ಗರಮ್ ಇತ್ತು, ಹಾಟ್ ಸರ್ವ್ ಮಾಡಿದ್ರು, ಟೇಸ್ಟರೇ ಚಲೋ ಇತ್ತು. ಸೊ ಆ್ಯಕ್ಚುಲಿ ಭಾಳ ಅಂದ್ರೆ ಭಾಳ ಬರೀ ಸಾಂಗ್ಸ್ ಪಾರ್ಟಿ ಅದು ಇದು ಇದ್ದೇ ಸಲಕ್ಕೆ ಬರೀ ನಾ ಈ ರೀತಿ ವಾಯ್ಸ್ ಓವರ್ ಕೊಡ್ಲತ್ತೀನಿ ನೋಡ್ರಿ. ಆ್ಯಕ್ಚುಲಿ ಬೇರೆ ಹೋಟೆಲಿಗೆ ಹೋಗ್ಬೇಕಾಗಿತ್ತು ನಾ, ಯಾಕಂದ್ರೆ ಬರೀ ಸಾಂಗ್ ಹಂಗೆ ಹಿಂಗೆ ಬರೀ ಇಂಥವೇ ಬರೀ ಅದಕ್ಕಂತ ಮ್ಯೂಟ್ ಮಾಡಿ ವಾಯ್ಸ್ ಓವರ್ ಕೊಡ್ಲತ್ತೀನಿ. ಸೊ ಇಲ್ಲಿ ಸೋಪ್ ನೋಡ್ರಿ ಗೈಸ್ ಹೆಂಗೆ ಕೊಡ್ತಾರೆ, ಈ ಥರ ಹಿಂಗೆ ಪ್ಯಾಕೆಟ್ದಾಗ ಸಜ್ಜಿಡ್ದಾಗ ಕೊಡ್ತಾರೆ ನೋಡ್ರಿ. 2 ಸ್ವೀಟ್ ಸೋಪ್ ಅದಾವೆ ಇವು, ಈ ರೀತಿಗೆ ಹಿಂಗೆ ಇರ್ತವೆ ನೋಡ್ರಿ. ತಗೋ ಸುಂದ್ರ ಇಲ್ಲ ಅದ ನೋಡಿ, ನಾ ಬಿ ಸ್ವಲ್ಪ ತೊಗೊಂಡು ಅಲ್ಲೇ ಯಾರ ನೋಡಿ ನಿಮ್ಮ ಮಮ್ಮಿ, ಅಲ್ಲಾರ ನೋಡಿ. ಸೊ ಗೈಸ್ ಮುಗೀತು ನೋಡ್ರಿ ಊಟ, ಹೊರಗೆ ಬಂದ್ವಿ. ಎಸ್ ಇಟ್ ವಾಸ್ ಗುಡ್. ಸೊ ಟೇಸ್ಟರಿ ಚಲೋ ಐತೆ ನೋಡ್ರಿ, ಸೂಪರ್ ಇತ್ತು. ನನಗೆ ಇಲ್ಲಿಂದ ಇಷ್ಟ ಏನಂತಂದ್ರೆ ಸ್ಪ್ರಿಂಗ್ ರೋಲ್. ಐ ಜಸ್ಟ್ ಲವ್ ಸ್ಪ್ರಿಂಗ್ ರೋಲ್ ಆ್ಯಂಡ್ ಇದು ಚಲೋ ಇತ್ತು. ರೈಸ್ ನನಗೆ ಇಷ್ಟ ಬಂತು, ಬಟ್ ಓಕೆ ಇತ್ತು. ರೋಟಿ ಆ್ಯಂಡ್ ಸಬ್ಜಿ ಇಟ್ ವಾಸ್ ಓಕೆ ಬಟ್ ರೈಸ್ ಆ್ಯಂಡ್ ನನಗೆ ಸ್ಪ್ರಿಂಗ್ ರೋಲ್ ಭಾಳ ಅಂದ್ರೆ ಇಷ್ಟ ಬಂತು. ಸೊ ಎಸ್ ಬ್ಯಾಕ್ ಟು ಹೋಮ್. ಸೊ ಗೈಸ್ ಇವೆಲ್ಲ ನಾನು ಡಿಗ್ರಿ ಓದುತ್ತಿದ್ದೆ ಅಲ್ಲ, ಲೈಕ್ 5-6 ಇಯರ್ಸ್ ಬ್ಯಾಕ ಅವಾಗೆಲ್ಲ ಮಾಡಿದ್ದದ. ಇದು ಕ್ಯಾಫೆ ಡಿಲೈಟ್ ಅದ, ಅದ್ರ ಬಾಜುನೇ ಇದು ರಾಸ ಅಂತದ. ಇದು ಆ್ಯಕ್ಚುಲಿ ರಾಸ ಅದ ಅವನ. ಸೊ ಚಲೋ ಅದ. ಅಲ್ಲಿ ನಮ್ಮದು ಕಾಲೇಜ್ ಅದ, ಸೊ ಅಲ್ಲಿನ ಕಾಣತ್ತದಲ್ಲ, ಸೊ ಅದು ಕಾಲೇಜ್ ಅದ ನಮ್ದು. ಸೊ ನಾ BSc ಮುಗಿಸಿನಲ್ಲ, ಇಲ್ಲೇ ಮುಗಿಸಿನ BSc ವಿಜಯಮೆನ್ಸ್ ಕಾಲೇಜ್. ಸೊ ಗೈಸ್ ಬ್ಯಾಕ್ ಟು ಹೋಮ್ ಬಂದೆ ನೋಡ್ರಿ ಮನೆಗೆ. ಊಟದ ಮುಗೀತು, ಡಿನ್ನರ್ ಮುಗೀತು. ಎಸ್ ಸೊ ಆಯ್ತು, ಇವಾಗ ಏನಿಲ್ಲ ತಾಚಿ ಮಲ್ಕೋಬೇಕು ಈಗ. ಸೊ ನಾಳೆಗೆ छुट्टी. ಸೊ ನಾಳೆಗೆ छुट्टी ಅದ ನೋಡ್ರಿ. ಫೆಸ್ಟಿವಲ್ ಅದನ, ಈದ್ ಮಿಲಾದ್ ಫೆಸ್ಟಿವಲ್ ಅದ ನಾಳೆಗೆ. ಸೊ ಟುಮಾರೋ ಇಸ್ ಹಾಲಿಡೇ. ನಾಳೆಗೆ ರೆಸ್ಟ್ ಮಾಡ್ತೀನಿ ಒಂದು ಸ್ವಲ್ಪ ಲೇಟ. ನಾವು ಹಂಗೆ ಅಂತೀವಿ छुट्टी ಟೈಮಿಗೆ ಜಲ್ದಿ ಹಚ್ಚಿರತ್ತದ. ನಮ್ಗೆ ಗೊತ್ತಿಲ್ಲ ಯಾಕೇನೋ छुट्टी ಟೈಮಿಗೆ ಇಷ್ಟು ಜಲ್ದಿ ಹಚ್ಚಿರತ್ತದ. ಅದೇ ಸ್ಕೂಲ್ ಇದ್ದಾಗ ನೋಡ್ಬೇಕ್ರಿ ವಲ್ಲ ಅನ್ನಿಸ್ತದ, ಹೌದಲ್ಲ. ಆಯಿತು ಟೈಮ್ ಭೀ ಹೆಂಗೋ ಹತ್ತಲ್ಲತ್ತು ಟೈಮು. ಸೊ ಎಸ್ ಊಟ ಚಲೋ ಇತ್ತು. ಎಸ್ ಯಾರೆಲ್ಲ ಕಲಬುರ್ಗಿಲಿಂದ ನೋಡೈತಿರಿ ಸಪೋರ್ಟ್ ಮಾಡಿರಿ, ಹಂಗೆ ಹೋಗುವ ವಿಸಿಟ್ ಮಾಡಿರ್ತೀರಿ ಭಾಳ ವರ್ಷಲಿಂತದ. ಸೊ ಇನ್ನೂ ಯಾರೆಲ್ಲ ಇನ್ನೂ ಹೋಗಿಲ್ಲ ಹೋಗಿ ವಿಸಿಟ್ ಮಾಡಿರಿ, ಚಲೋ ಅದ. ಸೊ ಇದೇ ರೀತಿ ವ್ಲಾಗ್ಸಿಗೆ ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಓಕೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ಗೆ ಎಲ್ರಿಗೂ ಶೇರ್ ಮಾಡಿರಿ. ವೀಡಿಯೋಸ್ ಹಿಂಗೆ ನೋಡ್ತಾ ಇರ್ರಿ, ಸಪೋರ್ಟ್ ಮಾಡಿರಿ. ಓಕೆ ಟಾಟಾ ಬಾಯ್, ಗುಡ್ ನೈಟ್, ಶುಭರಾತ್ರಿ.